ಹರೇ ಶ್ರೀನಿವಾಸ. ನಾನು ಹುಣಸೆಹಣ್ಣು ರಸ ಸ್ಟಾಕ್ ಮಾಡ್ಕೊಳ್ಳೋದು ಹೇಗಂತ ತೋರಿಸ್ಕೊಡ್ತೀನಿ. ಇವತ್ತು ನಾಳೆ ಟೈಮ್ ಇರಲ್ಲ, ಹೀಗಾಗಿ ಜನಕ್ಕೆ ಅದಕ್ಕೆ ಇನ್ಸ್ಟೆಂಟ್ ನೀವು ಈ ಪೇಸ್ಟ್ ಮಾಡಿ ನೀವು ತಿಂಗಳಿಗಟ್ಟಲೆ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಫ್ರಿಜ್ಜಲ್ಲಿ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ ಹುಣಸೆಹಣ್ಣನ್ನು ಎಲ್ಲ ಕ್ಲೀನಾಗಿ ತೆಕ್ಕೋಬೇಕು, ನಾರು ಏನು ಇದ್ದಂಗೆ. ಒಳಗಡೆ ಹೊಲಸೆಲ್ಲ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಡು ಕಡ್ಡಿ ಬೀಜ ಎಲ್ಲ ತೆಕ್ಕೊಂಡು ಕ್ಲೀನಾಗಿ ಫಸ್ಟ್ ನೀರಲ್ಲಿ ತೊಳೆದಿಟ್ಕೋಬೇಕು. 2-3 ಸಲ ತೊಳೆದಿಟ್ಕೋಬೇಕು. ಓಕೆ, ತೊಳೆದಿಟ್ಕೊಂಡು ಈಗ ಅದಕ್ಕೆ ಬಿಸಿ ಬಿಸಿ ನೀರು ಹಾಕಿ ನೆನೆಸಿಡೋದು. ಫುಲ್ ಬಿಸಿ ನೀರು ಹಾಕಿ ನೆನೆಸಿಟ್ಟು ಬಿಡೋದು. ನೆನೆಸಿ ಒಂದು 4 ಅವರ್ಸ್ ನೆನೆಟ್ಟಿಡಬೇಕು ಬಿಸಿ ನೀರಲ್ಲಿ. ಇದು ಮುಳುಗೋಷ್ಟು ಬಿಸಿ ಬಿಸಿ ನೀರು ಹಾಕಿ 4 ಅವರ್ಸ್ ನೆನೆಯಬೇಕು. ಹುಣಸೆಹಣ್ಣು ಇಡೀ 4 ಅವರ್ಸ್ ನೆನೆಸಿದ ಮೇಲೆ ಈಗ ಮಿಕ್ಸಿಗೆ ಹಾಕಿಟ್ಕೋಬೇಕು. ಮಿಕ್ಸಿಗೆ ಹಾಕ್ಕೋಬೇಕು, ಸಾಫ್ಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಓಕೆನಾ? ಮಿಕ್ಸಿಗೆ ಹಾಕ್ಕೊಂಡು ಈಗ ಇದನ್ನು ನಾವು ಕುದಿಯೋಕ್ಕಿಡಬೇಕು. ಒಂದು ದಪ್ಪವಾದ ಪಾತ್ರೆ ಒಳಗೆ ಕುದಿಯೋಕ್ಕಿಡಬೇಕು. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಇಡಬೇಕು. ಇದರೊಳಗಡೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ, 1/2 ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನು ಸಾಲ್ಟ್ ಹಾಕಿ ಕುದಿಲಿಕ್ಕೆ ಇಡಬೇಕು. ಇದು 2 ಮಂತ್ಸ್ 3 ಮಂತ್ಸ್ 6 ಮಂತ್ಸ್ ಆದರೂ ಏನೇನಾಗಲ್ಲ ಟೇಸ್ಟು. ಇದರಲ್ಲಿ ಏನು ವೇಸ್ಟು ಆಗಲ್ಲ. ನಾವು ಎಷ್ಟೋ ಸಲ ಸಾರಿಗೆ ಇಡಬೇಕಾದ್ರೆ, ಸಾಂಬಾರಿಗೆ ಇಡಬೇಕಾದ್ರೆ ಒಂದು ಸಲ ಹೆಚ್ಚಾಗ್ತದೆ, ಒಂದು ಸಲ ಕಮ್ಮಿ ಆಗ್ತದೆ. ಹೆಚ್ಚಾಗಿದ್ದು ವೇಸ್ಟ್ ಆಗಿಬಿಡ್ತದೆ. ಇದು ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಚೆನ್ನಾಗಿ ಕುದಿಬೇಕಿದು. ಇಷ್ಟು ಗಟ್ಟಿ ಆಗಬೇಕಿದು. ಕುದ್ದು ಫುಲ್ಲು ಸಾಫ್ಟ್ ಆಗೋಣ, ಕಲರ್ ಚೇಂಜ್ ಆಗುತ್ತೆ, ಆಗೋಣ ತೆಗೆದುಬಿಡೋದು.